ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2024-25 ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸೋಣ. ವಿದ್ಯಾರ್ಥಿಗಳು, ಈಗಾಗಲೇ ನಾವು ಲಾಸ್ಟ್ 2 ವಿಡಿಯೋಗಳಲ್ಲಿ ಇದೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಓಕೆ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನಾವು 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ, ಹಾಗಾದರೆ ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು 3 ಅಂಕದ ಪ್ರಶ್ನೆ ಉತ್ತರಗಳಿಗೆ ನೋಡಿ. 4ನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಒಟ್ಟು 9 ಪ್ರಶ್ನೆಗಳಿರ್ತವೆ 3 ಅಂಕಕ್ಕೆ, ಒಟ್ಟು 27 ಅಂಕ ಇರ್ತದೆ ಅಲ್ವಾ. ಓಕೆ, ಈಗ 25th ಕ್ವಶನ್ ನೀವು ನೋಡೋಣ ಏನಿದೆ ಅಂತ. P of x = x² - 5x + k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ಹಾಗಾದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನೋದು. ಇದು ಬಹುಪದೋಕ್ತಿ ಅಧ್ಯಾಯದಲ್ಲಿ ಕೇಳಿರುವಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ತುಂಬ ಸುಲಭ ಆಗಿದೆ. ನೀವು ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಇಲ್ಲ ಆಲ್ರೆಡಿ ನಾನು ಬಿಡಿಸಿದ್ದೀನಿ, ನೋಡಿರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ. ಇದು ಪರಿಹಾರದಲ್ಲಿ ಬಹುಪದೋಕ್ತಿ ಕೊಟ್ಟಿದ್ದಾರೆ. P of x = x² - 5x + k. ಈ k ಬೆಲೆಯನ್ನು ಕಂಡುಹಿಡಿಬೇಕು ನಾವು. ಹೌದು, ಒಂದು ಕಂಡೀಷನ್ ಹಾಕಿದ್ದಾರೆ. ಇಲ್ಲಿ ಬೆಲೆ ಬರ್ಕೊಳ್ಳೋಣ. ಮೊದಲಿಗೆ A1 = 1 ಅಂತ ಬರೆಯೋಣ. B = ಎಷ್ಟು -5. C ಅಂದರೆ ವ್ಯಾಲ್ಯೂ ಎಷ್ಟು k. ಅವ್ರ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದ್ದಾರೆ ಅಂತ ಕೇಳಿದ್ದಾರೆ. ಹಾಗಾಗಿ ನಾವೇನು ನೋಡೋಣ, ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆಗಿರಲಿ ಅಂತ ಬರೆಯೋಣ. ಈಗ ಬೀಟಾ = ಅಲ್ಪ + 1 ಅಂತ ಬರ್ತಿದ್ದೀನಿ. ಯಾಕೆಂದರೆ ಒಂದು ಶೂನ್ಯತೆ ಏನಾಗಿದೆ, ಇನ್ನೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ ಅಂತ ಹೇಳಿದಾರಲ್ಲ. ಹಾಗಾಗಿ ಬೀಟಾ = ಅಲ್ಪ + 1, ಒಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ ಅಂತ ಸಲಕ್ಕೆ ಇದು ಈ ರೀತಿ ಬರೀಬೇಕು. ಓಕೆ, ಈಗ ಅಲ್ಪ ಮೊತ್ತ ಕೊಟ್ಟಿದ್ದೀನಿ ನಮಗೆ, ಶೂನ್ಯತೆಗಳ ಮೊತ್ತ ಬರ್ಕೊಳ್ಳೋಣ. ಅಲ್ಪ + ಬೀಟಾ = -b/a ಸೂತ್ರ. ಈಗ ಅಲ್ಪ ಹಾಗೆ ಬರೀರಿ. ಬೀಟಾ ನಾವು ಇಲ್ಲಿ ಕಂಡುಹಿಡಿದೀವಿ ನೋಡಿ, ಅಲ್ಪ + 1 ಅಂತಿದೆಯಲ್ಲ, ಇದು ಬೆಲೆ ಅಂತ ತುಂಬೋಣ. ಬೀಟಾದ ಬೆಲೆ ಅಲ್ಪ + 1 = ಮೈನಸ್ ಬಿ ಬೆಲೆ ಏನು ಕಂಡುಹಿಡಿದೀವಿ ನೋಡಿ, ಇಲ್ಲಿ -5 ಇದೆ. -5 ಬ್ರ್ಯಾಕೆಟ್ನಲ್ಲಿ ಬರೀರಿ. A = ಎಷ್ಟು 1 ಇದೆ, /1 ಬರ್ದಿದೆ. ಈಗ 2 ಅಲ್ಪಗಳನ್ನು ಕೂಡಿಸಿನ ಅಲ್ಪ 1 ಅಲ್ಪ 1 ಅಲ್ಪ ಎಷ್ಟಾಯಿತು, 2 ಅಲ್ಪ + 1 = ಇದು 2 ಮೈನಸ್ ಏನಾಯಿತು, ಮಲ್ಟಿಪ್ಲೈ ಮಾಡಿರಿ. -× -+5 ಆಗ್ತದೆ. /1 ಅಂದರೆ 5 ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತಾರೆ, 2 ಅಲ್ಪ. ಈ +5 ಬಲಭಾಗದಲ್ಲಿ ತೆಗೆದುಕೊಂಡು ಬನ್ನಿ, -1 ಆಗ್ತದೆ. +1 -1 ಆಯಿತು. ಓಕೆ, 2 ಅಲ್ಪ = 5ರಲ್ಲಿ 1 ಕಡಿತಾರೆ 4. ಈಗ ಅಲ್ಪದ ಬೆಲೆ ಕಂಡುಹಿಡಿಬೇಕು ನಾವು, ಶೂನ್ಯತೆ ಬೆಲೆ ಅಂದರೆ ಇಂಟು ಇದು ಏನಾಯ್ತಿದೆ, ಡಿವೈಡ್ ಮಾಡ್ತೀವಿ. 4 ಡಿವೈಡ್ ಮಾಡಿದ್ರೆ 4, 2 ಅಂದರೆ 2 4 ಅಂದರೆ ಅಲ್ಪದ ಬೆಲೆ ಎಷ್ಟು 2. ಓಕೆ, ಒಂದು ಶೂನ್ಯತೆ ನಮಗೆ 2 ಅಂತ ಗೊತ್ತಾಯ್ತು ವಿದ್ಯಾರ್ಥಿಗಳು. ಈಗ ಏನು ಮಾಡೋಣ, ಅಲ್ಪ = 2 ಅಂತ ಗೊತ್ತಾಯ್ತಲ್ಲ. ಬೀಟಾ ಎಷ್ಟಾಗುತ್ತೆ ನೋಡಿರಿ, ಅಲ್ಪದಲ್ಲಿ 1 ಕೂಡಿಸಿದ್ರೆ 3, ಇನ್ನೊಂದು ಶೂನ್ಯತೆ 3 ಆಯಿತು. ಈಗ ನಾವು ಇನ್ನೊಂದು ಕಂಡೀಷನ್ ಏನಿದೆ, k ಬೆಲೆ ಕಂಡುಹಿಡಿಬೇಕಲ್ವಾ. k ಬೆಲೆ ಕಂಡುಹಿಡಿಬೇಕಾದ್ರೆ C ಅದು ಇದು C = k ಅಂತ ಬರೆದುಕೊಂಡಿವಲ್ಲ. ಹಾಗಾಗಿ ಅಲ್ಪ × ಬೀಟಾ ಅಂದರೆ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ = C/A ಸೂತ್ರ ಇದೆ, ಅದು ಬರ್ಕೊಳ್ಳೋಣ. ಬೆಲೆ ಹಾಕೋಣ. ಅಲ್ಪ 2 × ಬೀಟಾ 3, C ವ್ಯಾಲ್ಯೂ ಎಷ್ಟು k, A ವ್ಯಾಲ್ಯೂ 1. ಈಗ ಏನು ಮಾಡೋಣ, 2 ಮಲ್ಟಿಪ್ಲೈ 2 3 6, k/1 ಅಂದರೆ k ಅಂದರೆ ನಮಗೆ k ಬೆಲೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ, 6. ಓಕೆ, ಈ ರೀತಿ ಒಂದು ಬಹುಪದೋಕ್ತಿ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆ ಇರ್ತದೆ, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಇಲ್ಲಿ 26 ಕ್ವಶನ್ ನೋಡಿ. 2 ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಓಕೆ, ಇದು ಯಾವ ರೀತಿ ಅಂತ ಬಿಡಿಸ್ಬೇಕು, ಪರಿಹಾರದಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನಮಗೆ 2 ಸಂಖ್ಯೆ ಕೊಟ್ಟಿದ್ದಾನೆ. ಆ 2 ಸಂಖ್ಯೆಗಳು ಯಾವಂತ ಗೊತ್ತಿಲ್ಲಲ್ವ. ಹಾಗಾಗಿ ಆ 2 ಸಂಖ್ಯೆಗಳು x ಮತ್ತು y ಆಗಿರಲಿ ಅಂತ ಹೇಳೋಣ. ಅದ್ರ ಪ್ರಕಾರ ಕಂಡೀಷನ್ ಕೊಟ್ಟಿದ್ದಾನೆ ಏನು, ಮೊತ್ತ 27 ಗುಣಲಬ್ಧ 182. ಈಗ ಮೊತ್ತ ಬರ್ತಿದ್ದೀನಿ, ಮೊತ್ತ = ಎಷ್ಟು 27. ಮೊತ್ತ ಅಂದರೆ 2 ಸಂಖ್ಯೆಗಳು ಏನು ಮಾಡಬೇಕು ಹೇಳಿ, ಕೂಡಿಸ್ಬೇಕಲ್ವ. x + y = 27 ಬರೆಯೋಣ. ಈ y ಇದನ್ನು ಸಮ ಮಾಡಿಕೊಂಡ್ರೆ 27 + x ಬಲಭಾಗದಲ್ಲಿ ಬಂದರೆ ಏನಾಗ್ತದೆ, -x ಆಗ್ತದೆ ನೋಡಿ. ಈಗ ಅಂದರೆ y = 27 - x ಅಂತ ಆಯಿತು. ಸರಿ, ಈ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು, 182. ಅದು ಬರೋಣ. ಗುಣಲಬ್ಧ ಅಂದರೆ ಎಷ್ಟು, 2 ಗುಣಿಸ್ಬೇಕು. x × y ಮಾಡಿರಿ = 182 ಆಗಬೇಕು. x ಹಾಗೆ ಬರ್ತೀನಿ, y ಬೆಲೆ ತುಂಬಿದ್ದೀನಿ ನೋಡಿ. y = ಎಷ್ಟು 27 - x ಇದೆಯಲ್ಲ, ಇಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. 27 - x = 182. ಈಗ ಇದನ್ನು ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಳೋಣ. ಏನಾಗುತ್ತೆ ನೋಡಿ, x 27 ಮಲ್ಟಿಪ್ಲೈ ಮಾಡಿ 27x ಆಯಿತು. +× -x ಮಲ್ಟಿಪ್ಲೈ ಮಾಡಿದರೆ x² = 182. ಈಗ ಏನು ಮಾಡೋಣ, ಇದು ಎಡಭಾಗದಲ್ಲಿರುವಂಥದ್ದು, ಬಲಭಾಗದಲ್ಲಿರುವಂಥ 182 ಎಡಭಾಗದಲ್ಲಿ ತೆಗೆದುಕೊಂಡು ಬಂದರೆ ಚಿಹ್ನೆ ಏನಾಗ್ತದೆ, -182 = 0. ಇದನ್ನು ವರ್ಗ ಸಮೀಕರಣದ ರೂಪಕ್ಕೆ ನಾವು ಪರಿವರ್ತಿಸಬೇಕಲ್ವ. ಹಾಗಾಗಿ ಏನು ಮಾಡೋಣ, ಆದರ್ಶ ರೂಪದಲ್ಲಿ ಬರೆದ್ರೆ ಇದು -x² ಏನಾಗ್ತದೆ, +x² +27x ಇದ್ದಿದ್ದು -27x ಪ್ಲಸ್ ಇದು -182 ಇದೆಯಲ್ಲ, ಇದು +182 = 0. ಈಗ ಇದು ವರ್ಗ ಸಮೀಕರಣದ ರೂಪದಲ್ಲಿ ಬಂದಿದೆ ಅಲ್ವಾ. ಈ ವರ್ಗ ಸಮೀಕರಣ ರೂಪದ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸ್ಬೇಕು ನಾವು. ಅಂದರೆ ಏನಾಗಬೇಕು, ಕೊನೆಯ ಸಂಖ್ಯೆ 182 ಇದೆಯಲ್ಲ, ಇದು ಗುಣಾಕಾರ ಮಾಡಿದ್ರೆ 182 ಬರಬೇಕು. ಅಥವಾ ಕೂಡಿಸಿದ್ರೆ ಕಳೆದ್ರೆ ಎಷ್ಟು ಬರಬೇಕು ವಿದ್ಯಾರ್ಥಿಗಳಲ್ಲಿ, -27 ಬರಬೇಕು. ಅಂಥ 2 ಅಪವರ್ತನಗಳನ್ನು ನೀವು ಕಂಡುಹಿಡಿಬೇಕು. ಅಪವರ್ತನ ಮಾಡಿರೋದಕ್ಕೆ 182ಕ್ಕೆ ಏನು ಮಾಡಬೇಕು, ಈ ರೀತಿ ಅಪವರ್ತನ ಮಾಡಿದ್ರೆ ನಿಮಗೆ ಅಪವರ್ತನಗಳು ಸಿಗ್ತವೆ. ಯಾವುವು, 13 ಮತ್ತು 14 ಇಲ್ಲಿ ಮಾಡಿದೆ ನೋಡಿ.
182 ಇಸ್ಕೊಂಡು -13 ಇಂಟು -14 ತೊಗೊಳ್ಳಿ, 2 ಮಲ್ಟಿಪ್ಲೈ ಮಾಡಿದ್ರೆ 182 ಆಗ್ತದೆ. 2 ಮೈನಸ್ ಇದ್ದಾಗ ಏನು ಮಾಡಬೇಕು, ಕೂಡಿಸಿ ಮೈನಸ್ ಬರೀಬೇಕಲ್ವ, ಹಾಗಾಗಿ -13 -14 ಇಸ್ಕೊಟ್ಟು -27 ಆಗ್ತದೆ ಅಲ್ವಾ, -27 ಅಪವರ್ತನ ತೆಗೆದುಕೊಳ್ಳೋಣ. ಇನ್ನು x² ಆಗಿ ಬರೀರಿ, -27x ಅನ್ನು ಯಾವ ರೀತಿ ಬರೀಬೇಕು, -13x -14x ಅಂತ ಬರೆಯೋಣ, +182 ಹಾಗೆ ಬರೀ =0. ಇವೆರಡರಲ್ಲಿ x² -13x ಇದ್ದರೆ ಇವೆರಡರಲ್ಲಿ ಏನು ಕಾಮನ್ ಇದೆ, x ಕಾಮನ್ ಇದೆ, x ಹೊರಗೆ ಬರೀಕೊಳ್ಳ್ರಿ. ಇಲ್ಲಿ 2xನಲ್ಲಿ 1x ಬ್ರ್ಯಾಕೆಟ್ನಲ್ಲಿ ಉಳಿತು, -x ಹೊರಗಡೆ ಹೋಗಿದೆ ಅಂದರೆ ಬ್ರ್ಯಾಕೆಟ್ನಲ್ಲಿ ಏನು ಉಳಿತು, 13 ಉಳಿತು, ಅಂದರೆ x -13 ಇದು ಬ್ರ್ಯಾಕೆಟ್ ಹಾಕ್ರಿ. -14 ಬ್ರ್ಯಾಕೆಟ್ ಹೊರಗಡೆ ಬರ್ಕೊಂಡ್ರೆ x ಉಳಿಯಿತು. ಇಲ್ಲಿ ಪ್ಲಸ್ ಇದ್ದ ಚಿಹ್ನೆ ಏನಾಗ್ತದೆ, ಮೈನಸ್ ಆಗ್ತದೆ. ಯಾಕೆ ಹೇಳಿ, ಹೊರಗಡೆ ಮೈನಸ್ ಇರೋದ್ರಿಂದ ಇಲ್ಲಿ ಚಿಹ್ನೆಯನ್ನು ಬದಲಾಗ್ತದೆ, ಪ್ಲಸ್ ಇದ್ದಿದ್ದು ಮೈನಸ್. ಈ 13ಕ 14 ಇಂಟು 13 ಮಾಡಿದ್ರೆ ಏನಾಗ್ತದೆ, 182 ಅಂದರೆ 14 13 182 =0 ಬರೀ. ಇಲ್ಲೇನಾಯ್ತು ನೋಡಿ, x -3 ಎರಡು ಬ್ರ್ಯಾಕೆಟ್ ಒಂದು ಇರೋದ್ರಿಂದ x -3 13 1 ಬರ್ಕೊಳ್ರಿ, ಇನ್ನೊಂದು x -14 =0 ಬರೆಯೋಣ. ಈ x ಬೆಲೆ ಕಂಡುಹಿಡಬೇಕಲ್ಲ, -13 ಬಲಭಾಗದಲ್ಲಿ ಬಂದರೆ +13 ಅಥವಾ x ಬೆಲೆ ಇನ್ನೊಂದು ಕಂಡುಹಿಡಿದ್ರೆ -14 ಬಲಭಾಗದಲ್ಲಿ ಬಂದರೆ +14, ಅಂದರೆ x ಬೆಲೆ ಏನಾಯಿತು 13 ಅಥವಾ 14 ಆಗಿರ್ಬೋದು ಅನ್ನೋದು. ನಾವು ಈಗ x = 13 ಅಂತ ತೆಗೆದುಕೊಳ್ಳ್ರೆ y = ಏನು ಹೋಗ್ಬೇಕಲ್ರಿ, 27 - x ಅಂತ ಮಾಡಿದ್ದೇವಲ್ಲ, ಇಲ್ಲಿ 27 - x ಮಾಡೀವಿ. 27ರಲ್ಲಿ x ನ ಬೆಲೆ ಏನು ತೆಗೆದುಕೊಂಡಿವಿ, 13 ತೆಗೆದುಕೊಂಡು ನೋಡಿ, 27ರಲ್ಲಿ 13 ಕಳೀರಿ 14. ಹಾಗಾದ್ರಿಂದ ಆ ಸಂಖ್ಯೆಗಳು ಯಾವುವು, x = 13 y = 14. ನೋಡಿಲ್ಲ, ಅವೆರಡು ಸಂಖ್ಯೆಗಳ ಮೊತ್ತ 27, ಗುಣಲಬ್ಧ ಏನಾಗ್ತದೆ 182 ಅಂತ ಹೇಳ್ತೀವಿ. ಓಕೆ ವಿದ್ಯಾರ್ಥಿ, ಇಷ್ಟು ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗೆ ನೀವು ಆನ್ಸರನ್ನು ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೊಂದು ಚಾಯ್ಸ್ ಕ್ವಶನ್ ಇದೆ, ಇನ್ನೊಂದು ಇದೇ ಸಮಸ್ಯೆಗೆ ಏನಿದೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ, ಅದರ ವಿಕಿರಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಇದು ಹೇಳಿಕೆ ರೂಪದ ಪ್ರಶ್ನೆ. ಇದನ್ನು ಯಾವ ರೀತಿ ಬರೀಬೇಕು ನೋಡಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಿದ್ದಾರೆ, ಲಂಬಕೋನ ತ್ರಿಭುಜದ ಚಿತ್ರ ಹಾಕಿದ್ದೀನಿ. ಇಲ್ಲಿ ಏನು ಹೇಳಿದ್ದಾರೆ, ಕಂಡೀಷನು ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಎತ್ತರ ಏನಾಗಿದೆ, ಈ ಎತ್ತರ ಏನಿದೆಯಲ್ಲ ಈ ಪಾದಕ್ಕಿಂತನೂ 7 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾಗಿ ನಾವು ಪಾದವನ್ನು x ಅಂತ ತೆಗೆದುಕೊಂಡ್ರೆ, ಈ ಬಿ ಸಿ ಇದೆಲ್ಲ ಇದು ಪಾದ, ಇದು x ಅಂತ ತೆಗೆದುಕೊಂಡ್ರೆ ಎಕ್ಸ್ನಲ್ಲಿ ಎಷ್ಟು 7 ಸೆಂಟಿಮೀಟರ್ ಕಡಿಮೆ ಇರಬೇಕು ಎತ್ತರ, ಅಂದರೆ x - 7 ತೊಗೊಂಡಿದ್ದೀನಿ. ಓಕೆ, ಇಲ್ಲಿ AC ಕರ್ಣ ಕೊಟ್ಟಿದ್ದಾರೆ, ಉದ್ದ ಕರ್ಣದ ಉದ್ದ 13 ಸೆಂಟಿಮೀಟರ್, ಹಾಗೆ 13 ತೆಗೆದುಕೊಂಡಿವಿ, ಬರ್ದಿದ್ದೀನಿ. ಪಾದ x ಆದರೆ ಎತ್ತರ x - 7 ಆಗಿರಲಿ, ವಿಕರ್ಣ ಅಂದರೆ AC 13 ಸೆಂಟಿಮೀಟರ್ ಬರ್ಕೊಳ್ಳೋಣ. ಓಕೆ, ಇದು ಪೈಥಾಗೋರಸ್ ನಿಯಮದ ಪ್ರಕಾರ ಬಿಡಿಸಿದ್ರೆ ಏನಾಗ್ತದೆ ನೋಡಿ, AC² = AB² + BC², ಆ ರೀತಿ ಬರ್ಕೊಳ್ಳೋಣ. ಬರೆದು ಇದನ್ನು ವರ್ಗ ಸಮೀಕರಣ ರೂಪಕ್ಕೆ ತರಬೇಕು ನೀವು. ಇದನ್ನು ಬಿಡಿಸ್ಕೊಂಡು 13² ಮಾಡಿರಿ, x - 7 + x², ಯಾಕಂದರೆ AB ಅಂದರೆ ಅಳತೆ ಎಷ್ಟಿದೆ ನೋಡಿ, AB x - 7 ಇದೆಯಲ್ಲ ಅದನ್ನು ಬರ್ಕೊಂಡಿದ್ದೀನಿ. ಓಕೆ, 13 ವರ್ಗ 169 ಇದು x - 7 ಇದೆಯಲ್ಲ, ಇದು A - B ಹೋಲ್² ಸೂತ್ರದಿಂದ ಬಿಡಿಸೋಣ. A - B ಹೋಲ್² ಮಾಡಿದ್ರೆ ಅಂತ ನೋಡಿ, A² + B² - 2AB ಈ ಸೂತ್ರ ಇದೆಯಲ್ಲ, ಇದ್ರ ಪ್ರಕಾರ ಇದನ್ನು ಬಿಡಿಸೋಣ. x² + 7² - 2 7 × x ಆಗ್ತದೆ, ಪ್ಲಸ್ x². 169 ಆಗಿ ಬರೀರಿ. x² ಇದೊಂದು x² ಎರಡು ಇದೆ ನೋಡಿ, ಇಲ್ಲಿ 2x² ಆಯಿತು, ಪ್ಲಸ್ 7ರ ವರ್ಗ 49 ಇವೆರಡು ಮಲ್ಟಿಪ್ಲೈ ಮಾಡಿರಿ, ಪ್ಲಸ್ ಮೈನಸ್ ಇದೆಯಲ್ಲ 7 14x ಆಯಿತು. ಓಕೆ, ಈಗ 2x² ಏನು ಮಾಡಿದ್ವಿ, ಈಗ 169ನೇ ಈ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ -169 x ಆಗ್ತದೆ. ಇಲ್ಲಿ 2x² - 14x 49ರಲ್ಲಿ 69 ಏನು ಮಾಡ್ಬೋದು, ಕಳಿಬೋದು, ಕಳೆದಿದ್ದೀವಿ, 120 ಉಳಿತು. ಈಗ ಏನು ಮಾಡೋಣ, ಎರಡಕ್ಕೂ ಈ ಪೂರ್ತಿ ಸಮೀಕರಣವನ್ನು 2ರಿಂದ ಡಿವೈಡ್ ಮಾಡಿದ್ದೀವಿ. ಡಿವೈಡ್ ಮಾಡಿದ್ರೆ 2 ಇಲ್ಲಿ 2 ಆಯಿತು, ಇಲ್ಲಿ 2 14 ಆಯಿತು, ಇದು 2 6 12 0 ಅಂದರೆ 60 ಆಯಿತು. x² - 7x - 60 = 0. ಈಗ ಇದು ವರ್ಗ ಸಮೀಕರಣ ಆಯಿತು ನೋಡಿ. ಈ ವರ್ಗ ಸಮೀಕರಣವನ್ನು ಮತ್ತೆ ನಾವು ಅಪವರ್ತನ ವಿಧಾನವನ್ನು ಬಳಸ್ಕೊಂಡು ಬಿಡಿಸ್ಬೇಕು. ಯಾವ ರೀತಿ, ಗುಣಾಕಾರ ಮಾಡಿದ್ರೆ ಎಷ್ಟು ಬರಬೇಕು, 60 ಬರಬೇಕು, -60, ಮತ್ತು ಕೂಡಿಸಿ ಅಥವಾ ಕಳೆದ್ರೆ ಎಷ್ಟು ಬರಬೇಕು, -7 ಬರುವಂಥ ಎರಡು ಅಪವರ್ತನವನ್ನು ತೆಗೆದುಕೊಂಡ್ರೆ ಯಾವುವು, 12 × 5 12 5 60 ಆಗ್ತದೆ, 12ರಲ್ಲಿ 5 ಕಳೀರಿ 7 ಆಗ್ತದೆ, -7. ಓಕೆ, ಈ ರೀತಿ -12x + 5x - 16 = 0 ಬರೀರಿ. ಇವೆರಡರಲ್ಲಿ ಕಾಮನ್ ಏನಿದೆ, x ಇದೆ, ಇಲ್ಲಿ x - 12 ಉಳಿತು, ಪ್ಲಸ್ ಇವೆರಡರಲ್ಲಿ ಕಾಮನ್ 5 ಇದೆ, ಇಲ್ಲಿನೂ ಸಹ x - 12 ಉಳಿತು, = 0. ನೋಡಿ, x - 12 x - 12 ಎರಡು ಸೇಮ್ ಅದ, ಒಂದು ಬ್ರ್ಯಾಕೆಟ್ ಬರೀರಿ, ಇನ್ನೊಂದು x + 5 = 0. ಈಗ x ಬೆಲೆ ಬರೆದ್ರೆ -12 ಇದ್ದಿದ್ದು +12 ಆಯಿತು, ಈ +5 ಇದ್ದಿದ್ದು -5. ಅದರಿಂದ ಪಾದ ಏನು ತಿಳ್ಕೊಂಡ್ರೆ x 12 ಅಂತ ತಿಳ್ಕೊಂಡ್ರೆ ಎತ್ತರ 12ರಲ್ಲಿ 7 ಕಳೆದ್ರೆ ಎಷ್ಟು, 5 ಸೆಂಟಿಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳು. ಓಕೆ, ಇದು ಚಾಯ್ಸ್ ಕ್ವಶನ್ ಇದೆ, ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ನೀವು. ಯಾವುದು 27 ಕ್ವಶನ್ ನೋಡೋಣ. sin A + cosec A (² + cos A + sec A (² = 7 + tan² A + cot² A ಎಂದು ಸಾಧಿಸಿ ಅನ್ನುವಂಥದ್ದು ತ್ರಿಕೋನಮಿತಿ ಅಧ್ಯಾಯದಲ್ಲಿರುವಂಥದ್ದು. ಓಕೆ, ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. LHS ಅಂತ ತೆಗೆದುಕೊಂಡಿನಿ. ಇದು sin A + cosec A (² + cos A + sec A (² = ತೆಗೆದುಕೊಂಡಿವಿ. ಇದು ಎಡಭಾಗ
ಎಡಭಾಗ ಇಕ್ಕೊಂಡು ಬಲಭಾಗವನ್ನು ಸಾಧಿಸಬೇಕಲ್ವ, ತೆಗೆದುಕೊಂಡಿವಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಸೋಣ. ಇದು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಸೂತ್ರ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗ್ತಲ್ವ. ಅದೇ ರೀತಿ ಬಿಡಿಸಿದ್ರೆ ಇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಎ. ಇದನ್ನು ಅದೇ ಥರ ಬಿಡಿಸ್ರಿ. ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಬಿಡಿಸಿದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೆಕೆ ಆಗ್ತದೆ ಅಲ್ವಾ. ಆ ರೀತಿ ಸೂತ್ರವನ್ನು ಅನ್ವಯ ಮಾಡ್ಕೊಂಡು ಇಲ್ಲಿ ಬಿಡಿಸಿದ್ರೆ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿಂದ ಇದೆ ನೋಡಿ ಕಾಸ್ ಸ್ಕ್ವೇರ್ ಇವೆರಡು ಒಂದು ಕಡೆ ಬರ್ದಿದ್ದೀನಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇವೆರಡು ಸೇರಿಸಿ ಇಲ್ಲಿ ಬರ್ದಿದ್ದೀನಿ. ಪ್ಲಸ್ ಏನು ಉಳಿತು ಇಲ್ಲಿ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಸೈನ್ ಎ ಕಾಸ್ ಎ ಏನು ಬರ್ಬೋದು ಹೇಳಿ, ಸೈನ್ನ ವಿಲೋಮ ಕೋಶಕ್ಕೆ ವಿಲೋಮ ಏನಾಗ್ತದೆ ಇಂಟು 1/sin ಎ ಹಾಕೋಣ. ಪ್ಲಸ್ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಎ ಉಳಿತು ಪ್ಲಸ್ 2 ಇಂಟು ಕಾಸ್ ಎ ಆಗಿ ಬರೆದ್ರೆ ಸೆಕೆದ ವಿಲೋಮ ಏನಾಗ್ತದೆ ಕಾಸ್ ಎ ಆಗ್ತದೆ 1/cos ಎ ಬರ್ದಿದ್ದೀನಿ. ಓಕೆ, ಈಗ ನೋಡೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೂತ್ರ ಪ್ರಕಾರ ಏನಿದೆ ನೋಡಿ, ಬೆಲೆ 1 ಇದೆ, 1 ಬರೀರಿ. ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ನೋಡಿ ಸೈನ್ ಎ ಇಂಟು ಸೈನ್ ಎ ಕೆಟ್ಟು ಕ್ಯಾನ್ಸಲ್ ಆಯಿತಾ, ಉಳಿದಿದೇನು 2 ಅಂದರೆ 2 ಅಂದರೆ 2 ಉಳಿತು. ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಉಳಿದಿದೆ ಪ್ಲಸ್ ಇಲ್ಲಿ ಕಾಸ್ ಎ ಗೆಟ್ ಕ್ಯಾನ್ಸಲ್ ಮಾಡಿದ್ರೆ 2 ಅಂದರೆ 2 ಆಯಿತು, ಇಲ್ಲಿ 2 ಉಳಿತು ಅಲ್ವಾ. ಈಗ ಸಂಖ್ಯೆಗಳು ನೋಡಿ, ಇದು 1 ಪ್ಲಸ್ ಇಲ್ಲಿ 2 ಇದೆ, ಇದು 2 ಬರ್ಕೊಳ್ಳೋಣ. ಈಗ 1 ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಇದ್ದನ್ನು ಯಾವ ರೀತಿ ಬರೀಬೇಕು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಸೂತ್ರ ಇದೆ ನೋಡಿ, ಅದನ್ನು ಬರ್ದಿದ್ದೀನಿ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಹಾಗೆ ಬರ್ದೀನಿ. ಸೆಕೆಂಡ್ ಸ್ಕ್ವೇರ್ ಎ ಇದ್ದಿದ್ದೇನು ಬರಿಬೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಈ ಸೂತ್ರವನ್ನು ಬರ್ದಿದ್ದೀವಿ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಹಾಗೆ ಬರ್ದಿದ್ದೀವಿ. ಈ ಸಂಖ್ಯೆಗಳನ್ನು ಕೂಡಿಸೋಣ. 1 1 2 2 4 5 ಇವೆರಡು ಸೇರಿಸಿದ್ರೆ 7 ಆಯಿತು. 7 ಓಕೆ 7 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಆಗಿ ಬರ್ತೀವಿ. ಅಂದರೆ ಏನು ಯಾವ ರೀತಿ ಸಾಧಿಸ್ಬೇಕು ನಾವು, 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಸಾಧಿಸ್ಬೇಕು ತಾನೆ. ಹಾಗಾಗಿ ಇದು ನೋಡಿ ಬಂದಿದ್ದಿಲ್ಲ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಆಗಿದೆಯಲ್ಲ. ಹಾಗಾಗಿ LHS = RH ಅಂತ ನೀವು ಬರೀಬೋದು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಪ್ರಶ್ನೆ ಇರ್ತದೆ, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ನೀವು ಇದನ್ನು. ಈಗ 28 ಕ್ವಶನ್ ನೋಡಿ, ಪಿ ಆಫ್ x, y ಬಿಂದುವು A 7,1 ಮತ್ತು B 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ A, P ಮತ್ತು B ಬಿಂದುಗಳು ಸರಳ ರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇದೊಂದು ಚಾಯ್ಸ್ ಕ್ವಶನ್ ಇದೆ ಇದಕ್ಕೆ. ಓಕೆ, ಇಲ್ಲಿ ಮೊದಲಿನ ನೋಡಿ ಏನು ಹೇಳಿದ್ದಾರೆ, P ಬಿಂದು ಏನಾಗಿದೆ A ಮತ್ತು B ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ರೇಖೆ ಹಾಕಿದ್ದು ನೋಡಿ, A ಮತ್ತು B ಬಿಂದುಗಳು P ಏನಾಗಿದೆ ಸಮಾನ ದೂರದಲ್ಲಿದೆ ಅಂದರೆ ಮಧ್ಯ ಬಿಂದು ಅಂತ ಹೇಳೋಣ. ಈ A ದಿಂದ ಮತ್ತು B ದಿಂದ P ಎನ್ನುವಂಥ ಬಿಂದು ಏನಾಗಿದೆ ಸಮಾನ ದೂರದಲ್ಲಿದೆ. ಓಕೆ, A ಬಿಂದು ನಿರ್ದೇಶಾಂಕ ಕೊಟ್ಟರೆ 7,1 ಇದನ್ನು x1 y1 ಅಂತ ಹೇಳೋಣ. B ಬಿಂದು ನಿರ್ದೇಶಾಂಕ ಏನು ಕೊಟ್ಟಿದ್ದಾರೆ 3,5 ಇದು x2 y2 ಅಂತ ಹೇಳೋಣ. ಓಕೆ, ಇಲ್ಲಿ ಏನಾಗಿರ್ತದೆ ಸಮಾನ ದೂರದಲ್ಲಿ ಅಂದರೆ PA = PB ಆಗಿರ್ತದೆ ತಾನೆ. PA = PB. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ಏನು ಸೂತ್ರ ಇದೆ, ಬಿಂದುಗಳ ನಡುವಿನ ದೂರ ಸೂತ್ರ PA² ತೆಗೆದುಕೊಳ್ಳಿ. ಇಲ್ಲಿಂದ ಇಲ್ಲಿ ಕಂಡುಹಿಡಿಬೇಕಾಗಿಲ್ಲ. PA² ಸ್ಕ್ವೇರ್ ಇದು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ. ತೆಗೆದುಕೊಂಡ್ರೆ ನೋಡಿ ಇಲ್ಲಿ ಇದು P ಬಿಂದು ಏನು ಕೊಟ್ಟಿದ್ದಾರೆ ನೋಡಿ, x, y ಇದೆಯಲ್ಲ, ಆ ರೀತಿ ಇದನ್ನು ಬಿಡಿಸ್ಬೇಕು ನಾವಿಲ್ಲಿ. ಇದು x1 ಇದು x2 ಆಗ್ತದೆ. y1 y2 ಮಾಡಿದ್ರೆ x2 ಬೆಲೆ ಏನು x ಮೈನಸ್ x1 ಬೆಲೆ ಏನಾಗ್ತದೆ ನೋಡಿ 7 ಸ್ಕ್ವೇರ್ ಬೆಲೆ ಪ್ಲಸ್ y2 ಅಂದರೆ ಏನು ತಿಳ್ಕೊಂಡ್ರೆ y ಮೈನಸ್ y1 ಬೆಲೆ ಏನು ಮಾಡಿದ್ದೀವಿ ಇಲ್ಲಿ ನೋಡಿ, y1 ಬೆಲೆ 1 ಸ್ಕ್ವೇರ್ ಬೆಲೆ. ಇದು x ಮೈನಸ್ 7 ಬ್ರ್ಯಾಕೆಟ್ ಸ್ಕ್ವೇರ್ A ಮೈನಸ್ B ಬ್ರ್ಯಾಕೆಟ್ ಸ್ಕ್ವೇರ್ ಸೂತ್ರ ಇದೆಯಲ್ಲ, ಆ ರೀತಿ ಬಿಡಿಸಿದ್ರೆ x² ಪ್ಲಸ್ 49 - 14x ಆಗ್ತದೆ. ಪ್ಲಸ್ ಇದನ್ನು A ಮೈನಸ್ B ಬ್ರ್ಯಾಕೆಟ್ ಸ್ಕ್ವೇರ್ ಸೂತ್ರ ಬೆಳೆಸ್ರಿ, y² ಪ್ಲಸ್ 1 - 2y ಆಗ್ತದೆ. ಸರಿ, ಈಗ ಇದು ಯಾವುದು PA ಆಯಿತು, PA² ಆಯಿತು. ನೆಕ್ಸ್ಟ್ ಇನ್ನೊಂದು PB² ಮಾಡೋಣ. ಅದೇ ಥರ ಈ ಎರಡು ಬಿಂದುಗಳ ನಡುವಿನ ದೂರ ಅದನ್ನು ಸಹ x - 3 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ y - 5 ಬ್ರ್ಯಾಕೆಟ್ ಸ್ಕ್ವೇರ್ ಮಾಡೋಣ. ಓಕೆ, ಇಲ್ಲಿ x² ಪ್ಲಸ್ 3 9 ಮೈನಸ್ 2ab ಮಾಡಿದ್ರೆ 9 - 2ab ಮಾಡಿದ್ರೆ 6x ಆಗ್ತದೆ. ಪ್ಲಸ್ y² ಪ್ಲಸ್ B² ಅಂದರೆ ಮೈನಸ್ ಇದು 5 ಇದೆಯಲ್ಲ 5² 25 ಆಗ್ತದೆ. ಮೈನಸ್ 2ab ಅಂದರೆ 5 10 y ಮೈನಸ್ 10y ಆಗ್ತದೆ. ಈಗ PA² = PB² ಎರಡು ಹೋಲಿಸೋಣ. x ಮತ್ತು yಗಳ ನಡುವೆ ಏನು ಸಂಬಂಧ ಇದೆಯಲ್ಲ ಅದು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಇದು ಬರ್ಕೊಂಡ್ರೆ x² - 49x 49 - 14x ಪ್ಲಸ್ y² ಪ್ಲಸ್ 1 - 2y ಇದೆಯಲ್ಲ, ಇದು ಇಲ್ಲಿದೆ ನೋಡಿ PA² ಬೆಲೆ ಇದೆಯಲ್ಲ, ಇದನ್ನು ಇಲ್ಲಿ ಬರ್ದಿದ್ದೀವಿ. ಇಸ್ಕೊಲ್ಟ್ ಹಾಕಿ PB² ಬೆಲೆನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಯಾವ್ಯಾವ ಸೇಮ್ ಇದ್ದಾವೆ ನೋಡಿ, ಇಲ್ಲಿ x² ಗೆಟ್ ಕ್ಯಾನ್ಸಲ್ ಆಗ್ತದೆ. ಈಗ y² ಗೆಟ್ ಕ್ಯಾನ್ಸಲ್ ಆಯಿತು ಅಲ್ವಾ. ಏನು ಮಾಡಿದ್ದೀನಿ ಮೈನಸ್ 14x ಮೈನಸ್ 2y. ಓಕೆ, 49 ಪ್ಲಸ್ 1 ಕೂಡಿಸ್ರಿ 50 ಆಗ್ತದೆ. ಮೈನಸ್ ಏನು ಮಾಡಿದ್ದೀವಿ ಇಲ್ಲಿ 25 ಪ್ಲಸ್ 9 ಮಾಡಿದ್ರೆ 34 ಆಗ್ತದೆ. ಈ ಕಡೆ ಬಂದರೆ ಮೈನಸ್ 34 ಪ್ಲಸ್ 6 ಪ್ಲಸ್ ಇದು ಮೈನಸ್ 6x ಇದ್ದಿದ್ದು ಪ್ಲಸ್ 6x ಆಗ್ತದೆ. ಮೈನಸ್ 10y ಬಲ ಎಡಭಾಗದಲ್ಲಿ ಬಂದರೆ ಪ್ಲಸ್ 10y = 0 ಬರ್ದಿದ್ದೀವಿ. ಇದು ನೋಡಿ ಇಲ್ಲಿ 14x ಇದೆಯಲ್ಲ, ಇದನ್ನು ಮತ್ತೆ ಯಾವುದು 6xನಲ್ಲಿ ಕಳೆದಿದ್ದೀವಿ, ಮೈನಸ್ 8x ಉಳಿತು. ಮೈನಸ್ 2y ಮತ್ತು ಪ್ಲಸ್ 10y ಎರಡು ಬಿಡಿಸಿದ್ರೆ ಏನಾಗ್ತದೆ ಪ್ಲಸ್ 8y ಬರ್ತದೆ. 50 ಮತ್ತು 34 ಬಿಡಿಸ್ರಿ 16 = 0 ಬರ್ಕೊಳ್ರಿ. ಓಕೆ, ಇಲ್ಲಿ
8ರಿಂದ ಡಿವೈಡ್ ಮಾಡಿದ್ರೆ 8 ಒಂದಲೇ ಇದು 8 ಒಂದಲೇ ಇದು 8 ಎರಡಲೇ 16 ಅಂದರೆ -x + y + 2 = 0 ಅಂದರೆ ಏನಿಲ್ಲಿ x = ಚಿಹ್ನೆಯನ್ನು ಬದಲಾಯಿಸ್ತೀನಿ -x ಇದು +x ಆಗ್ತದೆ ಪ್ಲಸ್ ಇದ್ದಿದ್ದು -y ಅಂದರೆ x - y = 2 ಇವೆರಡರ ಮಧ್ಯೆ ಏನು ಸಂಬಂಧ ಇದೆ ಅಂದರೆ x - y = 2 ಅಂತ ಹೇಳ್ತಾರೆ ವಿದ್ಯಾರ್ಥಿ. ಈಗ ಮತ್ತೆ ಇನ್ನೊಂದು ಏನು ಕಂಡೀಷನ್ ಇದೆ ಇಲ್ಲಿ P ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ. ಈ ಬಿಂದು ನಿರ್ದೇಶಾಂಕ ಅಂದರೆ ಇದು ಮಧ್ಯ ಬಿಂದು ಸೂತ್ರವನ್ನು ಬಳಸಿಕೊಂಡು ನೀವು ಇದನ್ನು ಕಂಡುಹಿಡಿಬೇಕಿಲ್ಲ. 7 a ಬಿಂದು ಕೊಟ್ಟಿದ್ದಾರೆ 7,1 ಇದು x1 y1 b ಬಿಂದು 3,5 ನಾವು ಇದು x2 y2 ಅಂತಾರೆ. P ಬಿಂದು ಕಂಡುಹಿಡಿಬೇಕಾದಲ್ಲ P ಬಿಂದು ನಿರ್ದೇಶಾಂಕ ಕಂಡುಹಿಡಿಬೇಕಾಗಿದೆ ಮಧ್ಯ ಬಿಂದು. ಹಾಗಾಗಿ x1 + x2/2 y1 + y2/2 ಸೂತ್ರ ಹಾಕೊಳ್ರಿ. ಇಲ್ಲಿ 7 + 3/2 ಆಗ್ತದೆ, ಇದು 1 + 5/2 ಆಗ್ತದೆ. ಎರಡು ಕೂಡಿಸಿದ್ರೆ 10/2 ಇದು 6/2 ಡಿವೈಡ್ ಮಾಡಿದ್ರೆ 2 ಒಂದಲೇ 2 5 10 2 ಒಂದಲೇ 2 3 6 ಅಂದರೆ 5,3 ಯಾವುದು P ಬಿಂದು ನಿರ್ದೇಶಾಂಕಗಳೇನಾಗಿರ್ತವೆ 5,3 ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಈಗ 29 ಕ್ವಶನ್ ನೋಡೋಣ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದು ಸಂಖ್ಯಾಶಾಸ್ತ್ರದ ಅಧ್ಯಾಯದಲ್ಲಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಚಾಯ್ಸ್ ಕ್ವಶನ್ ಇರ್ತದೆ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ನೀವು ವಿದ್ಯಾರ್ಥಿಗಳು. ಓಕೆ, ಸರಾಸರಿ ಕಂಡುಹಿಡಿಯುವಂಥದ್ದು ಭಾಳ ಸುಲಭವಾಗಿದೆ. 3 ಅಂಕ ಬರ್ತದೆ ನೋಡಿದ್ದು, ಭಾಳ ಸುಲಭವಾಗಿ ನೀವು ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ. ಟೇಬಲ್ ಹಾಕೋಬೇಕು. ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಅದನ್ನು FI ಅಂತ ಬರೀರಿ. ಮಧ್ಯ ಬಿಂದು ಕಂಡುಹಿಡಿಬೇಕು. ಅದಾದಮೇಲೆ FI XI ಅಂತ ಬರ್ಕೊಳ್ಬೇಕು. ಅಂದರೆ ಈ FI ಮತ್ತು XIಗಳ ಗುಣಲಬ್ಧವನ್ನು ಇಲ್ಲಿ ಬರೀಬೇಕು. ಓಕೆ, ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಮಧ್ಯ ಬಿಂದುನ ಯಾವ ರೀತಿ ಕಂಡುಹಿಡಿತೀರಿ ನಿಮ್ಗೆ ಗೊತ್ತಿದೆಯಲ್ಲ. ಈ ಎರಡು ವರ್ಗಾಂತರವನ್ನು ಕೂಡಬೇಕು, 2ರಿಂದ ಭಾಗಿಸ್ಬೇಕು. 10 ಮತ್ತು 20 ಕೂಡಿಸ್ರೆ ಎಷ್ಟಾಗ್ತದೆ ನೋಡಿ. 10 + 20 ಮಾಡಿದ್ರೆ 30 ಆಗ್ತದೆ. 30ಗೆ ಏನು ಮಾಡ್ಬೇಕು ನೀವು 2ರಿಂದ ಭಾಗಿಸ್ರಿ. 2ರಿಂದ ಭಾಗಿಸ್ರೆ ಎಷ್ಟಾಯ್ತು ನೋಡಿರಿ 15 ಆಗ್ತದೆ. ಅಂದರೆ ಮಧ್ಯ ಬಿಂದು ನಮಗೆ 15 ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ವರ್ಗಾಂತರ ಯಾವುದು 20ರಿಂದ 30 ಇವೆರಡನ್ನು ಕೂಡಿಸ್ರಿ. 20 ಮತ್ತು 30 ಕೂಡಿಸ್ರೆ ಎಷ್ಟಾಗುತ್ತೆ ನೋಡಿರಿ 50/2 ಮಾಡಬೇಕು. ಯಾವಾಗಲೂ ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಮೇಲ್ಮಿತಿ ಮತ್ತು ಕೆಳಮಿತಿ ಎರಡನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು. ಭಾಗಿಸಿದ್ರೆ ಎಷ್ಟಾಗುತ್ತೆ ನೋಡಿ 25 ಆಯ್ತಲ್ವ 25. ಅದೇ ರೀತಿ 30 + 40 ಕೂಡಿಸ್ರಿ 70 ಆಗ್ತದೆ. 70ಗೆ 2ರಿಂದ ಭಾಗಾಕಾರ ಮಾಡಿರಿ 35. ಈ ರೀತಿ ಮಧ್ಯ ಬಿಂದುವನ್ನು ಎಲ್ಲ ವರ್ಗಾಂತರಗಳ ಕಂಡುಹಿಡಬೇಕು. ಓಕೆ, ಕಂಡುಹಿಡಿದಾದ್ಮೇಲೆ ಈಗ FI XI ಮಾಡಬೇಕು. ಅಂದರೆ ಮಧ್ಯ ಬಿಂದು ಮತ್ತು ಆವೃತ್ತಿಯನ್ನು ಗುಣಿಸ್ಬೇಕು. 15 × 2 ಮಾಡಿರಿ 30, 25 × 3 ಗುಣಾಕಾರ ಮಾಡಿರಿ 75 ಆಗ್ತದೆ. 35 × 5 ಗುಣಿಸ್ಬೇಕು. ಇವೆರಡು 35 × 5 ಮಾಡಿದ್ರೆ 175. 45 × 7 ಮಾಡಿರಿ 315 ಆಗ್ತದೆ. 55 × 3 ಮಾಡಿದ್ರೆ 165 ಆಗ್ತದೆ. ಓಕೆ, ಈಗ ಸಿಗ್ಮಾ FI XI ಅಂದರೆ ಇವೆಷ್ಟು ಗುಣಲಬ್ಧಗಳನ್ನು ಕೂಡಿಸ್ಬೇಕು. ಇದು ಸಿಗ್ಮಾ FI XI ಅಂತ ಹೇಳ್ತೀವಿ. 760 ಆಗ್ತದೆ. ಇನ್ನೊಂದು ಆವೃತ್ತಿಯನ್ನು ಕೂಡಿಸ್ಬೇಕು. ಒಟ್ಟು ಸಿಗ್ಮಾ FI ಅಂತ ಹೇಳ್ತೀವಿ. ಇದು ಈ ಎಲ್ಲ ಆವೃತ್ತಿಗಳನ್ನು ಕೂಡಿಸಿದ್ರೆ ನಮಗೆ ಎಷ್ಟಾಗ್ತದೆ ನೋಡಿ 20 ಆಗುತ್ತೆ. ಓಕೆ, ಈಗ ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸರಾಸರಿ ಸೂತ್ರ ಏನಿದೆ ನೋಡಿ. ಸರಾಸರಿ = ಸಿಗ್ಮಾ FI XI/ಸಿಗ್ಮಾ FI. ಈ ಸೂತ್ರವನ್ನು ಬರ್ಕೊಳ್ಬೇಕು ಕರೆಕ್ಟಾಗಿ. ಬರೆದಾದ್ಮೇಲೆ ಬೆಲೆಯನ್ನು ತುಂಬ್ರಿ. ಸಿಗ್ಮಾ FI XI ಎಷ್ಟು 760, FI ಎಷ್ಟದ 20 ಆಗ್ತದೆ. ಇವೆರಡು ಡಿವೈಡ್ ಮಾಡಿದ್ರೆ 0 0 ಆಯಿತು. 7 2 ಒಂದಲೇ 2 3 6 2 8 16. ಓಕೆ, ಸರಾಸರಿ ಎಷ್ಟಾಗ್ತದೆ ನೋಡಿ 38 ಆಗ್ತದೆ ವಿದ್ಯಾರ್ಥಿಗಳು. ಈ ರೀತಿ ನೀವು ಸರಾಸರಿಯನ್ನು ಭಾಳ ಸುಲಭವಾಗಿ ಕಂಡುಹಿಡಿಬಹುದು. 3 ಅಂಕ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಮಧ್ಯಾಂಕವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕಲ್ಲ ನೀವು. ಇದನ್ನು ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಬಿಡಿಸ್ಬೇಕು. ಮಧ್ಯಾಂಕನೂ ಸುಲಭ ಇದೆ. ಇಲ್ಲಿ ಹೊಸದನ್ನು ಟೇಬಲ್ ಬರ್ಕೊಳ್ಬೇಕು. ಇನ್ನೊಂದು ಯಾವುದು ವರ್ಗಾಂತರ ಆವೃತ್ತಿ ಆದಮೇಲೆ ಇನ್ನೊಂದು ಸಂಚಿತ ಆವೃತ್ತಿ ಅಂತ ಬರೀಬೇಕು. ಇಲ್ಲಿ CF ಅಂತ ಹೇಳ್ತೀವಿ. ಓಕೆ, ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕಂಡುಹಿಡಿದಿರುತ್ತೆ. ಸಂಚಿತ ಆವೃತ್ತಿನ ಯಾವ ರೀತಿ ಕಂಡುಹಿಡಿಬೇಕು ಈಗಾಗಲೇ ಲಾಸ್ಟ್ ಅಧ್ಯಾಯಗಳಲ್ಲಿ ಹೇಳಿದ್ದೀವಲ್ಲ. ಈ ಮೊದಲೇ ಆವೃತ್ತಿ ಯಾವ ರೀತಿ ಇದೆ ಅದೇ ರೀತಿ ಬರ್ಕೊಳ್ರಿ. ಈಗ 2 + 3 ಕೂಡಿಸ್ಬೇಕು. ಮುಂದಿನ ಸಂಚಿತ ಆವೃತ್ತಿ ಕಂಡುಹಿಡಿಬೇಕಾದ್ರೆ 2 + 3 ಮಾಡಿರಿ 5 ಆಗ್ತದೆ. ಅದೇ ರೀತಿ 5 + 6 ಮಾಡಬೇಕು. ಮತ್ತೆ 11 ಆಗ್ತದೆ. 11ಕ್ಕೆ ಮತ್ತು 4 ಕೂಡಿಸ್ರೆ 15 ಆಗ್ತದೆ. 15ಕ್ಕೆ 5 ಕೂಡಿಸ್ರಿ 20 ಆಯಿತು. ಒಟ್ಟು ಆವೃತ್ತಿಗಳ ಸಂಖ್ಯೆ ಎಷ್ಟಾಗಬೇಕು ನಮಗೆ 20 ಆಗಿದೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಸೂತ್ರ ಪ್ರಕಾರ n/2 ಮಾಡಬೇಕು ವಿದ್ಯಾರ್ಥಿಗಳೇ. ಅಂದರೆ n ಅಂದರೆ ಟೋಟಲ್ ಎಷ್ಟು 20 ಬಂದಿದೆಯಲ್ಲ 20ಕ್ಕೆ 2ರಿಂದ ಭಾಗಿಸ್ರಿ 10 ಆಗ್ತದೆ. ಈಗ ಮಧ್ಯಾಂಕ ಎಲ್ಲಿರ್ತದೆ ಅಂದರೆ ಈ ಹತ್ತಿರದಲ್ಲಿ ಇರ್ತದೆ. ಈ ಮಧ್ಯಾಂಕ ಇರುವಂಥ ವರ್ಗಾಂತರವನ್ನು ನಾವು ಬರ್ಕೊಳ್ಬೇಕು. ಎಲ್ಲಿದೆ 10 ಯಾವುದರಲ್ಲಿ ಬರ್ತದೆ ನೋಡಿರಿ. ಯಾವ ಸಂಚಿತ ಆವೃತ್ತಿ ಇಲ್ಲಿ ಬರುತ್ತೆ 11ರಲ್ಲಿ 10 ಇದೆ. ಹಾಗಾಗಿ ಇದರ ಮಧ್ಯಾಂಕ ಇರುವಂಥ ವರ್ಗಾಂತರ ಯಾವುದು ಇಲ್ಲಿ ಇದು. ಓಕೆ, ಅಂದರೆ 25 to 30 ಮಧ್ಯಾಂಕ ಇರುವ ವರ್ಗಾಂತರ ಅಂತ ಬರೀರಿ 25 to 30 ಆಗ್ತದೆ. ಈಗ ಇದರಲ್ಲಿ ಕೆಳಮಿತಿ ಎಷ್ಟು 25. ಇದರ ಗಾತ್ರ 30ರಲ್ಲಿ 25 ಕಳೆಯಿರಿ ಎಷ್ಟಾಗ್ತದೆ 5 ಆಯಿತು. CF ಅಂದರೆ ಯಾವುದು ಹಿಂದಿನ ಸಂಚಿತ ಆವೃತ್ತಿ 5 ಬರ್ಕೊಳ್ರಿ. F ಅಂದರೆ ಆವೃತ್ತಿ ಎಷ್ಟು 6 ಬರ್ಕೊಳ್ಬೇಕು. ಓಕೆ, ನಮಗೆ ಸೂತ್ರ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಮಧ್ಯಾಂಕದ L + n/2 - CF/F × H. ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ. ಇದರಲ್ಲಿ ಬೆಲೆಗಳನ್ನು ಆದೇಶ ಮಾಡಬೇಕು. L ಅಂದರೆ 25 + n/2 ಎಷ್ಟು ಕಂಡುಹಿಡಿದ್ರಿ 10 ಕಂಡುಹಿಡಿದ್ರಿ. 10 - CF ಎಷ್ಟು 5 ಬರ್ಕೊಂಡಿರಿ /6 × 5. ಓಕೆ, ಇದು ಬಿಡಿಸ್ರಿ. ಈಗ 25 + 10ರಲ್ಲಿ 5 ಕಳೀರಿ 5/6 × 5 25 ಆಗೇ ಬರ್ತೀವಿ. 5/6 ಮಾಡಿದ್ರೆ 2 ಗುಣಿಸಿ ನೋಡಿ 5 25/6 ಆಗಿ ಬರ್ತಿದ್ದೀವಿ.
ಇದು ಡಿವೈಡ್ ಮಾಡಿದ್ರೆ 25ಕ್ಕೆ 6ರಿಂದ ನೀವು ಭಾಗಾಕಾರ ಮಾಡಿದ್ರೆ 4.16 ಬರ್ತದೆ. 25ರಲ್ಲಿ 4.16 ಆ್ಯಡ್ ಮಾಡಿರಿ, ಕೂಡಿಸ್ರಿ 29.6 ಬರ್ತದೆ ವಿದ್ಯಾರ್ಥಿ. ಇದು ಏನಿದು ಮಧ್ಯಾಂಕ. ಓಕೆ, ಸುಲಭವಾಗಿದೆ, ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು 30 ಕ್ವಶನ್ ನೋಡಿರಿ. ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕವು ಒಂದನೇದು ಬೇರೆ ಬೇರೆ ದಿನದಲ್ಲಿ ಬರುವ, ಎರಡನೇದು ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಭಾಳ ಸುಲಭವಾಗಿ ನಾನು ಬಿಡಿಸಿದ್ದೀನಿ, ನೋಡ್ಕೊಡ್ರಿ. ಇಲ್ಲಿ ಇನ್ನು ಸೆಪ್ಟೆಂಬರ್ ತಿಂಗಳ ಒಟ್ಟು ದಿನಗಳ ಸಂಖ್ಯೆ ಎಷ್ಟು, ಅದು NPS ಅಂತ ತಿಳ್ಕೊಂಡು 30 ಆಗ್ತದೆ. ಈಗ ಒಂದನೇ ಕ್ವಶನ್ ಏನು, ಬೇರೆ ಬೇರೆ ದಿನದಲ್ಲಿ ಬರುವ ಸಂಭವ ಎಷ್ಟು. ಬೇರೆ ಬೇರೆ ದಿನ ಅಂದರೆ ಒಂದು ದಿನ ಬಿಟ್ಟರೆ ಬೇರೆ ಬೇರೆ ದಿನ ಎಷ್ಟಾಯ್ತು, 29 ಆಯ್ತು. ಹಾಗಾಗಿ NPA ಅಂತ ತಿಳ್ಕೊಳ್ಳೋದು 29. ಈಗ ಸಂಭವನೀಯತೆಗೆ ಬೇರೆ ಬೇರೆ ದಿನ ಬರುವಂಥ ಸಂಭವನೀಯತೆ ಅಂದರೆ PAP ಅಂತ ಮಾಡೀವಿ. ಅದು ಸೂತ್ರ ಇದೆಯಲ್ಲ, NPA ಡಿವೈಡೆಡ್ ಬೈ NPS ಮಾಡಿರಿ 29/30 ಆಗುತ್ತೆ. ಓಕೆ, ಇದು ಸುಲಭವಾಗಿ ಇದನ್ನು ಮಾಡ್ಕೊಳ್ಳೋಣ ನಾವು. ಎರಡನೇ ಕ್ವಶನು, ಒಂದೇ ದಿನ ಬರೋ ಸಂಭವನೀಯತೆ ಎಷ್ಟು. ಒಂದೇ ದಿನ ಅಂದರೆ 1 ತೊಗೊಳ್ಬೇಕು. ಹಾಗೆ NB ಅಂತ ತಿಳ್ಕೊಂಡು ಅದು 1 ತೆಗೆದುಕೊಂಡಿನಿ. ಸಂಭವನೀಯತೆ ಎಷ್ಟು, PAB = NPA ಡಿವೈಡೆಡ್ ಬೈ NPS ಮಾಡಿರಿ, ಇದು 1/30 ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು 31 ಕ್ವಶನ್ ನೋಡಿದ್ರೆ, ಒಂದು ಅಸಮಬಾಹು ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ABಯನ್ನು D ಬಿಂದುವಿನಲ್ಲಿ ಮತ್ತು ACಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. D = BC 2:5 ಅದ. AD 2 ಸೆಂಟಿಮೀಟರ್, AE 3 ಸೆಂಟಿಮೀಟರ್ ಮತ್ತು D 4 ಸೆಂಟಿಮೀಟರ್ ಆದಾಗ ತ್ರಿಭುಜ ABC ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಾವು ತ್ರಿಭುಜ ಹಾಕಿದ್ದೀವಿ ನೋಡಿ, ABC ತ್ರಿಭುಜ ಹಾಕಿವಿ. BC ಸಮಾಂತರವಾಗಿ D ಭಾವನ ಎಳ್ಕೊಂಡಿದ್ದೀವಿ. ಅಳತೆ ಬರ್ತೀನಿ, AD 2, AE 3, D ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬೆಲೆಗಳನ್ನು ಬರ್ಕೊಂಡಿದ್ದೀನಿ. ಇಲ್ಲಿ D ಅಂದರೆ D ಅನುಪಾತ BC ಎಷ್ಟು ಕೊಟ್ಟಾನೆ, 2:5 ಕೊಟ್ಟಿದೆ ನೋಡಿ, ಇದನ್ನು ಬರ್ಕೊಂಡಿದ್ದೀನಿ, ಬೆಲೆ ಬರ್ತೀವಿ. ಇಲ್ಲಿ ತ್ರಿಭುಜ ಆಗಿದೆ. ತ್ರಿಭುಜ ABCಯಲ್ಲಿ D ಸಮಾಂತರ BC ಆದಾಗ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಬರಿಬೋದಲ್ಲ, ಇದು ಏನಂತ, AD/AB ಇಲ್ಲಿ ಬರ್ತೀವಿ ನೋಡಿ. AD/AB = AD/AB, ಅದೇ ರೀತಿ AE/AC, ಅದೇ ರೀತಿ DE/BC ಅಂತ ಬರ್ಕೊಳ್ಬೇಕು. ಬರೆದಾದ್ಮೇಲೆ ಅವುಗಳ ಬೆಲೆ ಬರೆಯೋಣ. AD ಕೊಟ್ಟಿದ್ದಾರೆ ಎಷ್ಟು, 2, AB ಗೊತ್ತಿಲ್ಲ, AE ಕೊಟ್ಟಿದ್ದಾರಲ್ಲ, AE ಅಳತೆ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್, 3/AC, ಇದು ಅನುಪಾತ ಕೊಟ್ಟಿದ್ದಾರೆ ನೋಡಿ. D ಅನುಪಾತ BC ಎಷ್ಟು, 2:5 ಬರ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳು ನಾವೇನು ಕಂಡುಹಿಡಿಬೇಕಾಗಿದೆ, ತ್ರಿಭುಜ ABC ಸುತ್ತಳತೆ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ನಮಗೆ ಬಾವು ಬೇಕು, ಯಾವುದು, AB, BC ಮತ್ತು AC ಬಾವುಗಳು ಬೇಕಲ್ಲ ಅಳತೆ. ಹಾಗಾಗಿ ಆ AB, BC ಮತ್ತು AC ಬರುವ ಥರ ನಾವು ಈ ಅನುಪಾತಗಳನ್ನು ಬಿಡಿಸ್ಬೇಕು. ಓಕೆ, ನಾವು 2 ಅಂತ ತೆಗೆದುಕೊಳ್ತೀನಿ ಮೊದಲಿಗೆ. ಯಾವುದು, 2/AB = 3/AC ಇದೆಲ್ಲ 2 ಅಂತ ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿ, 2/AB = 3/AC, 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡಿ, 2 × AC ಮುಡಿಸಿದ್ರೆ 2AC, 3 × AB ಮಾಡಿದ್ರೆ 3AB ಆಯ್ತು ಅಲ್ವಾ. ಇದು 2AC = 3AB ಆಯ್ತು. ಈಗ ಇವೆರಡು ಅನುಪಾತ ತೆಗೆದುಕೊಳ್ತೀನಿ. ಇವೆರಡು 3/AC = 2/5. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓರೆ ಗುಣಾಕಾರ ಮಾಡಿದ್ರೆ 3 × 5 = 2 × AC. ಇವೆರಡು ಗುಣಿಸಿದ್ರೆ 15 ಆಯಿತು, 2AC ಆಯಿತು. AC ಬೆಲೆ ಕಂಡುಹಿಡಿಬೇಕಾಗಿದೆ, ಇಂಟು ಇದು ಡಿವೈಡ್ ಮಾಡಿರಿ, 15ಕ್ಕೆ 2 ಭಾಗಿಸಿದ್ರೆ 7.5 ಸೆಂಟಿಮೀಟರ್ ಆಯಿತು. ಯಾವುದು, AC ಬಾವಿನ ಅಳತೆ ಗೊತ್ತಾಯ್ತು ನಮಗೆ. ಈ AC ಬಾವು ಏನಿದ್ರು ಪೂರ್ತಿ ಇದು 7.5 ಸೆಂಟಿಮೀಟರ್. ಒಂದು ಬಾವಿನ ಅಳತೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಈ AC ಬೆಲೆ ಏನೇನು ಮಾಡೋಣ, ಈ ಒಂದು ಸಮೀಕರಣದಲ್ಲಿ ಹಾಕೋಣ. 2AC = 3AB ಅದಲ್ಲ, ಇದರಲ್ಲಿ ಬೆಲೆ ತುಂಬಿದ್ರೆ ಏನಾಗ್ತದೆ ನೋಡಿ, 2 × AC ಕಂಡುಹಿಡಿದೀವಿ, 7.5 = 3 × AB. AB ಕಂಡುಹಿಡಿಬೇಕಾದ್ರೆ 3 ಅಂದರೆ ಡಿವೈಡ್ ಆಯಿತು, 2 ಮಲ್ಟಿಪ್ಲೈ ಮಾಡೀನಿ, 15 ಆಯಿತು. 15ಕ್ಕೆ ನೀವು 3ರಿಂದ ಭಾಗಿಸ್ರಿ, 3 × 1 = 3, 5 × 15 ಅಂದರೆ AB = 5 ಸೆಂಟಿಮೀಟರ್ ಸಿಕ್ತು ನಮಗೆ. ಅದೇ ರೀತಿ ಇನ್ನೊಂದು ಬಾಹು ಬೇಕು ನಮಗೆ BC. ಹಾಗಾಗಿ ಅನುಪಾತ ಕೊಟ್ಟಿದ್ದಾನೆ, DE/BC = 2:5 ಅನುಪಾತ ಕೊಟ್ಟಿದ್ದಾರಲ್ಲ, ಅದು ಬರೆದಿದ್ದೀನಿ. ಈಗ D ಬೆಲೆ ಗೊತ್ತಿದೆ ನಮಗೆ, ಅಳತೆ 4, BC ಬರೀರಿ 2/5, ಇದನ್ನು ಸಹ ಓರೆ ಗುಣಾಕಾರ ಮಾಡಿರಿ. 2BC ಆಯಿತು = 4 × 5 ಎಷ್ಟಾಯ್ತು, 20 ಆಯಿತು. BC ಕಂಡುಹಿಡಿಬೇಕಾ, ಡಿವೈಡ್ ಮಾಡಿರಿ, 2 2 2 20 ಅಂದರೆ BC ಅಳತೆ 10 ಸೆಂಟಿಮೀಟರ್. ಓಕೆ, ಈ 3 ಬಾವು ಅಳತೆ ಕೊಟ್ಟಾಗ ಅದರ ಸುತ್ತಳತೆ ಕಂಡುಹಿಡಿಬೋದಲ್ವ. ಸುತ್ತಳತೆ AB + BC + AC ಮಾಡಿರಿ, ಎಷ್ಟಾಗ್ತದೆ ನೋಡಿ, 22.5 ಸೆಂಟಿಮೀಟರ್. ಓಕೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ 32. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಇದು ಕಂಪಲ್ಸರಿ ಪ್ರಮೇಯ ಇದೆ ವೃತ್ತಗಳ ಅಧ್ಯಾಯದಿಂದ, ಇದು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ನಾವು. ಓಕೆ, ಗೊತ್ತಿದೆಯಲ್ಲ ಪ್ರಮೇಯ ನಿಮಗೆ. ಈ ರೀತಿ ಚಿತ್ರ ಬರ್ಕೊಳ್ರಿ. ಮೊದಲಿಗೆ ಪ್ರಮೇಯ ಬರೀಬೇಕಾದ್ರೆ ನಿಮಗೆ ಚಿತ್ರ ಭಾಳ ಮುಖ್ಯ, ಚಿತ್ರವನ್ನು ಬಿಡಿಸ್ಕೊಳ್ರಿ. ದತ್ತ O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, PQ ಮತ್ತು PR ಎನ್ನುವ ಸ್ಪರ್ಶಕಗಳು. ಸಾಧನೀಯದಲ್ಲಿ ಏನು ಮಾಡಬೇಕು, ಸ್ಪರ್ಶಗಳು ಯಾವುದು, PQ ಮತ್ತು PR ಎರಡು ಸಮ ಆಗಿದೆ ಅಂತ ಸಾಧಿಸಬೇಕು. ರಚನೆಯಲ್ಲಿ ಏನು ಮಾಡಬೇಕು, OQ OP ಮತ್ತು ORಗಳನ್ನು ಸೇರಿಸಿ ಅಂತ ಬರ್ತೀರಿ. ಸಾಧನೆಯಲ್ಲಿ ಲಂಬಕೋನ ತ್ರಿಭುಜ ಯಾವುದು,
ಒ ಕ್ಯೂ ಪಿ ಲಂಬಕೋನ ತ್ರಿಭುಜ ಇದು. ಓಕೆ, ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಇವೆರಡು ಲಂಬಕೋನ ತ್ರಿಭುಜಗಳು. ಇದರಲ್ಲಿ ತೆಗೆದುಕೊಳ್ಳ್ರಿ ಒ ಕ್ಯೂ = ಒ ಆರ್. ಯಾಕೆ ಒಂದೇ ವೃತ್ತ ತ್ರಿಜ್ಯಗಳವಲ್ಲ. ಇದು ಒ ಕ್ಯೂ ಮತ್ತು ಒ ಆರ್ ಏನಾಗಿ ಒಂದೇ ವೃತ್ತ ತ್ರಿಜ್ಯಗಳು. ಇದು ಗೊತ್ತಿದೆ ನಿಮಗೆ, ಪ್ರಮೇಯ ಸಾಧಿಸ್ತೀರಿ ನೀವು. ಒ ಪಿ ಯಾಕೆ ಸಾಮಾನ್ಯ ಬಾಹು, ಅದರಿಂದ ಏನಾಗುತ್ತೆ ತ್ರಿಭುಜ ಸರ್ವಸಮ ತ್ರಿಭುಜ ಆಗ್ತದೆ. ಯಾವ ಕಾರಣ ಅಂದರೆ ಲಂಬಕೋನ ವಿಕರ್ಣ ಬಾಹು, ಅದರಿಂದ ಪಿ = ಪಿ ಆರ್ ಅಂತ ಬರೀರಿ. ಇಷ್ಟು ಬರೆದ್ರೆ ನಿಮಗೆ 3 ಅಂಕ ನೋಡಿ ವಿದ್ಯಾರ್ಥಿಗಳು. ಪ್ರಮೇಯ ಇದೆ, ಕಂಪಲ್ಸರಿ ಇರ್ತದೆ. ಕ್ವಶನ್ನು ಬಿಡಿಸ್ರಿ ಇದು. ನೆಕ್ಸ್ಟ್ ಇನ್ನೊಂದು 33 ಕ್ವಶನ್ ನೋಡಿದ್ರೆ, ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ AOB = 120 ಡಿಗ್ರಿ. ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. AYB ಈ ಕಂಸದ ಉದ್ದವನ್ನು ಕಂಡುಹಿಡಿಬೇಕು ನಾವು. ವಿಸ್ತೀರ್ಣ ಕೊಟ್ಟಿದ್ದಾರೆ. ಹಾಗೆ ಸರಿ, ಏನೇನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳು? ನಮಗೆ ತ್ರಿಜ್ಯ ಬೇಕು. ತ್ರಿಜ್ಯ ಕೊಟ್ಟಿಲ್ಲ ಅವರು. ನಾವೇನು ಮಾಡೋಣ, ವಿಸ್ತೀರ್ಣ ಕೊಟ್ಟಿದ್ದಾರೆ, ವಿಸ್ತೀರ್ಣವನ್ನು ಬರೆಯೋಣ. ಎಷ್ಟು 462 ಸೆಂಟಿಮೀಟರ್ ಸ್ಕ್ವೇರ್. ತೀಟ ಕೊಟ್ಟಿದ್ದಾರೆ, ಕೋನ 120 ಡಿಗ್ರಿ. AOB ಅಂದರೆ ಈ ಕೋನ ಕೊಟ್ಟಿದ್ದಾರೆ. ಎಷ್ಟು 120 ಡಿಗ್ರಿ ಕೊಟ್ಟಿದ್ದಾರೆ, ಬರೆದಿದ್ದೀವಿ. ತ್ರಿಜ್ಯ ಕಂಡುಹಿಡಿಬೇಕಲ್ಲ, ಆರ್, ಅದನ್ನು ಕಂಡುಹಿಡಿಯೋಣ. ಯಾವ ರೀತಿ ನೋಡಿರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾದ θ/360 × πr². ಓಕೆ, ಈ ಸೂತ್ರದಲ್ಲಿ ಬೆಲೆ ಹಾಕೋಣ. ವಿಸ್ತೀರ್ಣ ಕೊಟ್ಟಿದ್ದಾರೆ 462, ತೀಟ ಬೆಲೆ 120/360 × π ಬೆಲೆ 22/7 r² ಹಾಗೆ ಬರ್ದೀನಿ. ಇಲ್ಲಿ ಡಿವೈಡ್ ಮಾಡಿದ್ದು 0 0 ಆಯಿತು. 12 1 12 3 36 ಆಯಿತು. ಅಂದರೆ 1/3 ಬಂತು. 22/7 × r² ಹಾಗೆ ಬರ್ತಿದ್ದೀನಿ. ಓಕೆ, ಇವೆರಡು ಗುಣಿಸಿದ್ರೆ 22 1 22, 7 3 21 × r² ಬರ್ಕೊಂಡಿದ್ದೀನಿ. ಇದುವರೆ ಗುಣಾಕಾರ ಮಾಡಿ 462 × 21 ಆಗ್ತದೆ. ಇದು ಡಿವೈಡ್ ಮಾಡೀನಿ 22 = r² ಉಳಿತೀನಿ. ಓಕೆ, ಇಲ್ಲಿ ಡಿವೈಡ್ ಮಾಡಿರಿ. ಇಲ್ಲಿ ಯಾವುದು 11ರ ಮಗ್ಗಿಯಲ್ಲಿ ಡಿವೈಡ್ ಆಗ್ಬೋದು. 11 2 22 ಆದರೆ 11 4 44 ಮತ್ತು 11 2 22. ಓಕೆ, ಈಗ 2 1 2 1 2 1 ಓಕೆ, 2 2 4 2 1 ಅಂದರೆ 21 ಬಂತು ನೋಡಿ. 21 × 21 = r² ಆಯಿತು. ಈ ಸ್ಕ್ವೇರ್ ತೆಗೆದ್ರೆ ಇದಕ್ಕೆ ಏನಾಗಬೇಕು, ಸ್ಕ್ವೇರ್ ರೂಟು. 21 ವರ್ಗಮೂಲ ಏನಾಗ್ತದೆ, 21 × 21 ಅಂದರೆ 121 ಬರ್ಕೊಳ್ಳೋಣ. ಅಂದರೆ ತ್ರಿಜ್ಯ ಎಷ್ಟಾಯಿತು, 21 ಸೆಂಟಿಮೀಟರ್. ಓಕೆ ವಿದ್ಯಾರ್ಥಿ, ಆರ್ ಗೊತ್ತಾಯ್ತಲ್ಲ ನಮಗೆ. ಈಗ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಬೇಕು ನಾವು. ಸೂತ್ರ ಇದೆ, θ/360 × 2πr ಬರ್ಕೊಳ್ರಿ. ಬೆಲೆ ಹಾಕೋಣ. ಈಗ θ 120 ಡಿಗ್ರಿ ಅದ, 360 × 2 π ಬೆಲೆ ಹಾಕ್ರಿ. ತ್ರಿಜ್ಯ ಕಂಡುಹಿಡಿದು 21 ಬರ್ಕೊಳ್ರಿ. ಓಕೆ, ಇದು ಅದೇ ರೀತಿ ಡಿವೈಡ್ ಮಾಡಿದ್ರೆ 12 1 12 3 33 1/3 ಆಯಿತು. ಇಂಟು 2 ಮಲ್ಟಿಪ್ಲೈ ಮಾಡಿ 44. ದಿಸ್ 7 1 7 3 21 ಆಯಿತು. ಓಕೆ, 44 × 3 ಉಳಿತದೆ. ಇವೆರಡು ಗುಣಾಕಾರ ಇಲ್ಲಿ 3 1 3 1 ಹೋಯ್ತಲ್ಲ, 44 ಸೆಂಟಿಮೀಟರ್. ಅಂದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎಷ್ಟು, 44 ಸೆಂಟಿಮೀಟರ್. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ. ಇದು ಚಾಯ್ಸ್ ಕ್ವಶನ್ ಬಿಡಿಸ್ತಿರ್ತಾನೆ. ಇದು ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದ 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಬರೆಯೋಣ ಯಾವ ರೀತಿ. ಕಂಸದ ಉದ್ದ 44/21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದೇನು ಹೇಳಿದ್ದಾರೆ ಕಂಡೀಷನು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಎರಡೂ ಸಮ ಆದವು ಅಂತ ಸಾಂಖ್ಯಿಕವಾಗಿ ಸಮ. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಬರ್ಕೊಳ್ಳೋಣ. ಎರಡು ಸೂತ್ರ ಬರೆಯೋಣ. ಗೊತ್ತಿದೆಯಲ್ಲ ಸೂತ್ರ ನಿಮಗೆ. ವಿಸ್ತೀರ್ಣ θ/360 × πr², ಕಂಸದ ಉದ್ದ θ/360 × 2πr. ಓಕೆ, 360 ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಪೈ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು, r² = 2 × r ಉಳಿತು. ಇಲ್ಲಿ r² ಅಂದರೆ ಯಾವ ರೀತಿ ಬರೀತೀರಿ ನೀವು, r × r ಅಂತ ಬರ್ಕೊಳ್ಬೋದು. r × r = 2r ಆಗ್ತದೆ. ಇಲ್ಲಿ r ಗಟ್ ಕ್ಯಾನ್ಸಲ್ ಆದರೆ ಏನು ಉಳಿತು ನೋಡಿ, r = 2 ಸೆಂಟಿಮೀಟರ್ ಆಯಿತು. ಅಂದರೆ ತ್ರಿಜ್ಯ ಗೊತ್ತಾಯ್ತು ನಮಗೆ. ಈಗ ತ್ರಿಜ್ಯಾಂತರ ಖಂಡದ ಕಂಸ ಕಂಡುಹಿಡಿಬೇಕಾಗಿದೆ ನಾವು. ಸೂತ್ರ ಬರೀರಿ, θ/360 × 2πr. ಬೆಲೆ ಹಾಕೋಣ. ಕಂಸದ ಉದ್ದ ಕೊಟ್ಟಿದ್ದಾರೆ 44/21 ಈ ರೀತಿ ಬೆಲೆಗಳ ಹಾಕೋಣ. ಹಾಕಿದ್ದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡಿರಿ. ಇಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಮಾಡಿದ್ದು ಎಷ್ಟಾಗುತ್ತೆ ನೋಡಿ, θ = 60 ಡಿಗ್ರಿ ಬರ್ತದೆ ವಿದ್ಯಾರ್ಥಿಗಳಿದು. ಓಕೆ, ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸ್ತೀರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.